ಯುದ್ಧ ಮುಗಿತು, ಯಾರೋ ಗೆದ್ದರು ಯಾರೋ ಸೋತರು. ಆದರೆ ಗೆದ್ದವರಿಗೂ ಸೋತವರಿಗೂ ಇಬ್ಬರಿಗೂ ಸಮಾನವಾಗಿ ಸಿಗುವಂಥದ್ದು ಏನಂದರೆ ಅದು ಶೋಕ. ಒಂದು ಯುದ್ಧ ನಡೆದ ಮೇಲೆ ಏನಾಗತ್ತೆ ಅಂತ ಅನ್ನೋದು ಎಷ್ಟೋ ಸಲ ಲೆಕ್ಕಕ್ಕೆ ಸಿಗೋಲ್ಲ. ಮಗ ಸತ್ತೋದ, ನನ್ನ ಮಂತ್ರಿ ಅಧಿಕಾರಿಗಳೆಲ್ಲ ಸತ್ತೋದ್ರು, ನನ್ನವರು ಅಂತ ಯಾರಿದ್ರೋ ಎಲ್ಲ ಸತ್ತೋದ್ರು. ಇನ್ನು ದುಃಖಿಸ್ತಾ ಈ ಭೂಮಂಡಲವನ್ನು ಸುತ್ತುವುದು ಬಿಟ್ಟು ಬೇರೆ ದಾರಿ ನನಗಿಲ್ಲ ಅಂತ. ಏನಿದೆ ಅಂತ ಬದುಕಲಿ ಅಂತ ಕೇಳ್ತಾನೆ. ಏನಿದೆ ಅಂತ ಬದುಕಲಿ? ನಾನೀಗ ಕಣ್ಣಿಲ್ಲ ಅನ್ನೋದು ಎರಡು ಅರ್ಥದಲ್ಲಿ. ಒಂದು, ಮೊದಲೇ ಕಣ್ಣಿಲ್ಲ. ಇನ್ನೊಂದು, ನನಗೆ ಕಣ್ಣಾಗುವವರು ಯಾರೂ ಇಲ್ಲ ಅಂತ, ಯಾರೂ ಉಳಿದುಕೊಂಡಿಲ್ಲ ಅಂತ. ರಾಜ್ಯ ಆದರೂ ಉಳೀತಾ? ಅದು ಉಳಿಲಿಲ್ಲ. ತಾನೇ ಬೆಂಕಿಯನ್ನು ಹುಟ್ಟಿಸಿ ಉಟ್ಟ ಬಟ್ಟೆಯಲ್ಲಿ ಅದನ್ನು ಕಟ್ಟಿಕೊಂಡು ಅದು ಸುಡ್ತಾ ಇದ್ದಾಗ ಅಯ್ಯೋ ಬೆಂಕಿ ಸುಡುತ್ತೆ ಅಂತ ಅಂದರೆ ಏನು ಮಾಡೋಕ್ಕಾಗತ್ತೆ ಅಂತ ಕೇಳ್ತಾನೆ. ಸೊ ಯುದ್ಧ ವಿನಾಶಕಾರಿ ಅನ್ನೋದು ಅವಾಗಲೂ ಸತ್ಯ, ಈಗಲೂ ಸತ್ಯ, ಯಾವಾಗಲೂ ಸತ್ಯ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ಮಹಾಭಾರತ ರಹಸ್ಯಗಳಲ್ಲಿ ನಾವೀಗ ಎಂಟ್ರಿ ಕೊಡ್ತಾ ಇದ್ದೀವಿ ಶೋಕ ಪರ್ವಕ್ಕೆ. ಈ ಶೋಕ ಪರ್ವ, ಈ ಮಹಾಭಾರತವನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತೀನಿ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಯುದ್ಧ ಮುಗಿತು, ಯಾರೋ ಗೆದ್ದರು ಯಾರೋ ಸೋತರು. ಆದರೆ ಗೆದ್ದವರಿಗೂ ಸೋತವರಿಗೂ ಇಬ್ಬರಿಗೂ ಸಮಾನವಾಗಿ ಸಿಗುವಂಥದ್ದು ಏನಂದರೆ ಅದು ಶೋಕ, ಅದು ದುಃಖ. ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಅಥವಾ ಸಮ ಪ್ರಮಾಣದಲ್ಲಿರ್ಬೋದು. ಅಂಥ ಶೋಕ ಪರ್ವಕ್ಕೆ ನಾವೀಗ ಎಂಟ್ರಿ ಕೊಡ್ತಾ ಇದ್ದೀವಿ. ಅಂದರೆ ರಿಪರ್ಕಷನ್ಸ್, ಅಂದರೆ ಪರಿಣಾಮಗಳು. ಸೊ ಆ ಪರಿಣಾಮಗಳು ಏನಾಯಿತು ಅನ್ನೋದನ್ನು ಸರ್ ಹೇಳ್ತಾರೆ. ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಒಂದು ಯುದ್ಧ ಮುಗೀತು ಅಂತ ಅಂದಾಗ ಪರಿಣಾಮ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯದ್ದಾಗತ್ತೆ. ಒಂದು ಯುದ್ಧ ನಡೆದ ಮೇಲೆ ಏನಾಗತ್ತೆ ಅಂತ ಅನ್ನೋದು ಎಷ್ಟೋ ಸಲ ಲೆಕ್ಕಕ್ಕೆ ಸಿಗೋಲ್ಲ. ಉದಾಹರಣೆಗೆ ನಾವಿವಾಗ ಮಧ್ಯಪ್ರಾಚ್ಯದ ಒಂದು ಯುದ್ಧ ನೋಡಿದ್ವಿ. ಆ ದೃಷ್ಟಿಯಿಂದ ಇಲ್ಲಿಯವರೆಗೆ ನಾವು ಈಗೊಂದು 100 ವರ್ಷದ ಇತ್ತೀಚೆಗೆ ನೋಡಿದ ಜಾಗತಿಕ ಯುದ್ಧಗಳಲ್ಲಿ ಮಧ್ಯಪ್ರಾಚ್ಯದ ಮೊನ್ನೆಯ ಯುದ್ಧ ಭಾಳ ಸಣ್ಣದು ಅಂತ ಹೇಳಬೇಕು. ಇದಕ್ಕಿಂತ ದೊಡ್ಡ ದೊಡ್ಡ ಯುದ್ಧಗಳನ್ನು ನೋಡಿದ್ದೀವಿ. ಆದರೆ ಒಂದಿಷ್ಟು ದಿವಸ ನಡೆದ ಯುದ್ಧ ಇವತ್ತು ದೇಶಗಳನ್ನು ಎಲ್ಲಿಗೆ ತಗೊಂಡು ನಿಲ್ಲಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋಷ್ಟು ಆಗ್ತಾ ಇದೆ. ಅಂದರೆ ದೇಶದ ಪ್ರಧಾನಿಗಳು ನೀವು ಓಡಾಡಬೇಡಿ, ಎಣ್ಣೆ ಬಳಸಬೇಡಿ, ಚಿನ್ನ ಖರೀದಿಸಬೇಡಿ ಅಂತೆಲ್ಲ ಹೇಳುವಷ್ಟು. ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಇನ್ನೂ ಇದು ಮುಂದುವರೆದಿದೆ. ಅಷ್ಟು ಪ್ರಮಾಣದಲ್ಲಿ ಯಾರೋ 2 ಜನರ ನಡುವೆ ಆದ ಯುದ್ಧ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರಿದೆ. ಅಂದರೆ ಯಾರೋ ಏನೋ ಮಾಡಿಕೊಂಡ್ರೆ ನಮ್ಮನೇಲಿ ನಾನು ಬಜ್ಜಿ ತಿನ್ನಬೇಕಾ ಬೇಡವಾ ಅನ್ನೋದು ಡಿಸೈಡ್ ಆಗುತ್ತೆ ಅನ್ನುವ ಮಟ್ಟದವರೆಗೆ ಒಂದು ಯುದ್ಧದ ಪರಿಣಾಮಗಳಿರುತ್ತೆ. ಸರಿ ತಪ್ಪು, ಯುದ್ಧ ಬೇಕು ಬೇಡ ಅನ್ನೋದೆಲ್ಲ ಒಂದು ಕಡೆಗೆ. ಆದರೆ ಸರಿಯಾದ ಕಾರಣಕ್ಕಾದರೂ ಯುದ್ಧ ಆಗಲಿ, ತಪ್ಪು ಕಾರಣಕ್ಕಾದರೂ ಯುದ್ಧ ಆಗಲಿ, ದುಷ್ಪರಿಣಾಮ ಅಂತೂ ಜಗತ್ತಿನ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಯುದ್ಧಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋದೇ ಒಟ್ಟು ಆಶಯ ಆಗಿರುತ್ತೆ. ಅಂದರೆ ಇದರಲ್ಲಿ ಎರಡು ವಿಚಾರ ಇದೆ. ಒಂದು ಏನಂದರೆ ನೇರವಾಗಿ ಪರಿಣಾಮ ಅನುಭವಿಸುವಂಥವ್ರು, ಅಲ್ಲಿ ಮಕ್ಕಳು ಕೂಡ ಸತ್ತೋದ್ರು ಇರಾನ್ನಲ್ಲಿ ಅಲ್ವಾ? ಹೌದು. ಯೋಧರು ಕೂಡ ಸತ್ತೋದ್ರು, ಆ ವ್ಯಕ್ತಿ ಕೂಡ ಸತ್ತೋದ. ಅದು ನೇರವಾದ ಪರಿಣಾಮ. ನಾವೇನು ಮಾಡಿಲ್ವಲ್ಲ ಆ್ಯಕ್ಚುಲಿ. ಅಂದರೆ ಹೌದು, ಈಗ ನಾನೊಬ್ಬ ವ್ಯಕ್ತಿಯಾಗಿ ನಾನು ಅದಕ್ಕೆ ಕಾಂಟ್ರಿಬ್ಯೂಷನೇ ಇಲ್ಲ ನಂದು ಅಲ್ವಾ? ಆದರೆ ನನಗದು ಕಾಂಟ್ರಿಬ್ಯೂಟ್ ಆಗೇ ಆಗುತ್ತೆ. ನನ್ನ ಜೀವನಕ್ಕೆ ಅದು ಸಮಸ್ಯೆ ತಂದು ಒಡ್ಡುತ್ತೆ. ಸೊ ಯಾರು ಕೂಡ ಅದರಿಂದ ನಾವು ದೂರ ಉಳ್ಕೊಳ್ತೀವಿ. ಈಗಂತೂ ಜಗತ್ತು ಇನ್ನೂ ಡಿಪೆಂಡೆನ್ಸಿ ಆಗಿರೋದ್ರಿಂದ ಇದೆಲ್ಲವೂ ಪರಿಣಾಮಗಳನ್ನ ನಾವು ಅನುಭವಿಸ್ಬೇಕು. ನಮ್ಮ ದೇಶ ಕೂಡ ಪಾತ್ರ ವಹಿಸಿಲ್ಲ. ಎರಡೂ ಪಕ್ಷದಲ್ಲಿ ಯಾವ ಕಡೆಗೂ ಸೇರ್ಕೊಳ್ಳಿಲ್ಲ. ಆಯ್ತು, ನಮ್ಮ ದೇಶ ಆದರೂ ಅದರಲ್ಲಿ ಒಂದು ಭಾಗದಲ್ಲಿ ಎಲ್ಲೋ ಇತ್ತು. ಹಾಗಾಗಿ ದೇಶದ ಪ್ರಜೆಯಾಗಿ ನಾನು ಅನುಭವಿಸೋಣ ಅಂತಂದರೆ ಅದೂ ಇಲ್ಲ. ನಮ್ಮ ದೇಶವೂ ಅದರ ವಿಷಯಕ್ಕೆ ಹೋಗಿಲ್ಲ. ಹಾಗಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷ 2 ಪರಿಣಾಮಗಳು ಭಾಳ ಇದ್ದೇ ಇರುತ್ತೆ ಒಂದು ಯುದ್ಧಕ್ಕೆ. ಇಲ್ಲಿ ನಾವು ಹೆಚ್ಚು ಪ್ರತ್ಯಕ್ಷ ಪ್ರಮಾಣಗಳನ್ನು ಈ ಪರ್ವದಲ್ಲಿ ಗಮನಿಸ್ತೀವಿ. ಪರೋಕ್ಷ ಪರಿಣಾಮಗಳು ಬೇಕಷ್ಟಾಗಿವೆ, ಕೊನೆವರೆಗೂ ಬರುತ್ತೆ. ಅದು ನಾವು ಗಮನಿಸ್ತಾ ಹೋಗ್ಬೋದು ಮುಂದಿನ ಕಥಾಭಾಗಗಳಲ್ಲಿ. ನೀವೀಗ ಗಾಂಧಾರಿನೋ ಅಥವಾ ಕುಂತಿನೋ ಅಂತಂದಾಗ ಅಥವಾ ದ್ರೌಪದಿ ಅಂತಂದಾಗ ನಮಗೆ ಆ ಮುಖ್ಯ ಪಾತ್ರಧಾರಿಗಳ ಅವರ ಮನೆಯವರು ತೀರ್ಕೊಂಡದ್ದು ಗೊತ್ತಾಗುತ್ತೆ. ಆದರೆ ಒಬ್ಬ ಯೋಧನ ಮನೆಯಲ್ಲಿ ಏನಾಗಿರುತ್ತೆ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ. ಇಲ್ಲ, ಗೊತ್ತೇ ಆಗಲ್ಲ ಅಲ್ವಾ? ಏನೂ ಗೊತ್ತಾಗಲ್ಲ. ಅದು ದಾಖಲು ಕೂಡ ಆಗಲ್ಲ. ಅವನ ಮನೇಲಿ ಏನಾಯಿತು, ಅವನಿಗೇನು ಕಷ್ಟ ಇತ್ತು, ಅಲ್ಲೇನು ಸಮಸ್ಯೆ ಬಂತು, ಯಾವುದ್ಯಾವುದೋ ದೇಶದವರು ಬಂದು ಯುದ್ಧ ಮಾಡಿದ್ರಲ್ಲ, ಏನೂ ಗೊತ್ತಾಗೋಲ್ಲ. ದಾಖಲಿಸೋದಕ್ಕೂ ದಾಖಲಾಗೋಲ್ಲ ಅಂದರೆ ನೀವು ದಾಖಲಿಸೋದಕ್ಕೆ ಕೂಡ ಕಷ್ಟ. ಯಾರೋ ಎಲ್ಲಿಯವನೋ ಯಾರಿಗೆ ಗೊತ್ತು ಅನ್ನೋ ಥರ ಆಗಿಬಿಡತ್ತೆ. ಆಯಾಯ ದೇಶದವರು ಅದನ್ನು ದಾಖಲಿಸಿ ಅವನಿಗೇನೋ ಮಾಡಿಕೊಟ್ರೆ ಅನ್ನೋದು ಬಿಟ್ಟರೆ ಉಳಿದಂತೆ ಹೀಗೇನೇ ಇರುತ್ತೆ. ಯಾವ ಕಾಲದಲ್ಲೂ ಯುದ್ಧಗಳು ಹೀಗೆ ಇದ್ದೇ ಇರುತ್ತೆ. ಭಾಗಿಯಾದವರ ಕುಟುಂಬಗಳನ್ನು
ಅದು ಖಂಡಿತ ಕಷ್ಟಕ್ಕೀಡು ಮಾಡುತ್ತೆ. ಸೊ ಯುದ್ಧ ವಿನಾಶಕಾರಿ ಅನ್ನೋದು ಅವಾಗಲೂ ಸತ್ಯ, ಈಗಲೂ ಸತ್ಯ, ಯಾವಾಗಲೂ ಸತ್ಯ. ಹಾಗಾಗಿ ಯುದ್ಧ ಅಂತಿಮಾಯಕ್ಕೆ ಸಾಧ್ಯವಾದಷ್ಟು ಯುದ್ಧ ನಿಲ್ಲಿಸೋಣ ಅಂತ. ಇಷ್ಟೆಲ್ಲ ಇದ್ದೂ ಕೃಷ್ಣ ಒಬ್ಬ ಸಂಧಾನಕ್ಕೆ ಹೋಗ್ತಾನೆ ಅಂತ ಅನ್ನೋದಿದೆಯಲ್ಲ, ಸಾಧ್ಯವಾದಷ್ಟು ಮುಂದೆ ಹಾಕೋಣ ಅಂತ. ಯುದ್ಧವನ್ನು ಮುಂದೆ ಹಾಕ್ಬಿಟ್ರೆ ಆಮೇಲೆ ಆಗದೇನೂ ಹೋಗಬಹುದು ಅದು. ಕರೆಕ್ಟ್. ಹಾಗಾಗಿ ಆ ಕಾರ್ಯ ಇದೆಯಲ್ಲ ಅದಾಗಲೇಬೇಕು, ಯುದ್ಧ ಅಂತಿಮ ಆಯ್ಕೆ ಆಗಬೇಕು ಅಂತ. ಈಗ ಇಲ್ಲಿ ಪ್ರತ್ಯಕ್ಷ ಅಂತ ಅಂದರೆ ಮೊಟ್ಟ ಮೊದಲು ಕಣ್ಣಿಗೆ ಕಾಣೋದು ಯಾರು? ಧೃತರಾಷ್ಟ್ರನಿಗೆ ಏನಾಯಿತು ಅನ್ನೋದೇ ನಮಗೀಗ ಬೇಕಾಗಿರೋದು. ಯಾಕೆ ಅಂದರೆ ಒಂದು ದೃಷ್ಟಿಯಿಂದ ಇಡೀ ಈ ಪ್ರಕರಣದ ಮುಖ್ಯ ಪಾತ್ರಧಾರಿಯೇ ಧೃತರಾಷ್ಟ್ರ. ಅಂದರೆ ಯಾರು ಮನಸ್ಸು ಮಾಡಿದರೆ ಇದನ್ನು ನಿಲ್ಲಿಸೋಕೋದಕ್ಕೆ ಸಾಧ್ಯ ಇತ್ತೋ ಅವನೇ ಧೃತರಾಷ್ಟ್ರ. ಮೊದಲಿಂದಲೂ ಇದನ್ನು ನಿಲ್ಲಿಸುವ ಸಾಮರ್ಥ್ಯ ಅವನಿಗೊಬ್ಬನಿಗೆ ಇತ್ತು, ಬೇರೆ ಯಾರ ಹತ್ರನೂ ಇದನ್ನು ನಿಲ್ಲಿಸೋಕ್ಕಾಗ್ತಾ ಇರಲಿಲ್ಲ. ಅವನು ಮನಸ್ಸು ಮಾಡಿದರೆ ನಿಲ್ಲಿಸಬಹುದಾಗಿತ್ತು, ಆದರೆ ಮಾಡಲಿಲ್ಲ. ಈಗ ಅವನು ಕಳ್ಕೊಂಡಿದ್ದಾನೆ, ಎಲ್ಲರಿಗಿಂತ ಹೆಚ್ಚು ಅವನು ಕಳ್ಕೊಂಡಿದ್ದಾನೆ. ಎಲ್ಲರಿಗಿಂತ ಹೆಚ್ಚು ಅಂತ ಯಾಕೆ ಹೇಳ್ತೀನಿ ಅಂದರೆ, ಗಾಂಧಾರಿಗೂ 100 ಮಕ್ಕಳು ಸತ್ತೋಗಿದ್ದಾರೆ, ಧೃತರಾಷ್ಟ್ರನಿಗೂ 100 ಮಕ್ಕಳು ಸತ್ತೋಗಿದ್ದಾರೆ. ಆದರೆ ಗಾಂಧಾರಿಗೆ 100 ಮಕ್ಕಳು ಸತ್ತೋಗಿದ್ದಾರೆ ಅನ್ನೋದು ಮಾತ್ರ ಧೃತರಾಷ್ಟ್ರನಿಗೆ ಅಷ್ಟು ಮಾತ್ರ ಹೋಗಿಲ್ಲ. ಈಗ ಧೃತರಾಷ್ಟ್ರನಿಗೆ ಅಲ್ಲಿ ಅಶ್ವತ್ಥಾಮನ ಬಗ್ಗೆ ದ್ರೌಪದಿಗೆ ಭೀಮ ಹೇಳುವಾಗ ಅವನದ್ದು ಈಗ ದೇಹ ಮಾತ್ರ, ಅವನ ಯಶಸ್ಸನ್ನು ನಾವು ಮಣ್ಣು ಪಾಲು ಮಾಡಿದ್ದೀವಿ ಅಂತ ಒಂದು ಮಾತಾಡ್ತಾನಲ್ಲ. ಅಂದರೆ ಅಶ್ವತ್ಥಾಮ ಅನ್ನುವ ಒಂದು ವ್ಯಕ್ತಿತ್ವವೇ ಉಳ್ಕೊಳ್ದಿದ್ದಂಗಾಯಿತು. ವ್ಯಕ್ತಿತ್ವವೇ ಉಳ್ಕೊಳ್ಳೋದಿದ್ದಂಗೆ ಆಗುತ್ತಲ್ಲ, ಅದು ದೊಡ್ಡ ಕಳ್ಕೊಂಡಾಗೆ. ಗಾಂಧಾರಿ ವ್ಯಕ್ತಿತ್ವ ಕಳ್ಕೊಂಡಿಲ್ಲ, ಧೃತರಾಷ್ಟ್ರ ವ್ಯಕ್ತಿತ್ವನೇ ಕಳ್ಕೊಂಡಿದ್ದಾನೆ. ಈಗ ಅವನಿಗೂ ತನ್ನಿಂದ ಅನ್ನೋದು ಬರ್ತಾ ಇರುತ್ತೆ, ಮತ್ತು ಇವರೆಲ್ಲ ನನ್ನನ್ನು ಅಪರಾಧಿಯಾಗಿ ನೋಡ್ತಾರಾ ಅನ್ನೋದೂ ಇರುತ್ತೆ. ಎಲ್ಲ ಸೇರಿ ಬಹಳ ದೊಡ್ಡ ನಷ್ಟ ಆಗಿದ್ದು ಅವನಿಗೆ. ಅವನೇನಾಯಿತು, ಅವನ ಪರಿಸ್ಥಿತಿ ಅಂದರೆ ಹತೇ ಪುತ್ರಶತೇ ದೀನಂ ಛಿನ್ನ ಶಾಖಮಿವದ್ರುಮಂ ಪುತ್ರಶೋಕಾಭಿ ಸಂತಪ್ತಂ ಧೃತರಾಷ್ಟ್ರಂ ಮಹೀಪತಿಂ. ಅವನ ಪರಿಸ್ಥಿತಿ ಹೇಗಿತ್ತು ಅಂದರೆ 100 ಮಕ್ಕಳು ಸತ್ತಿದ್ದಾರೆ, ಒಂದು ಮರ ಇದೆ, ಅದರ ಎಲ್ಲ ರೆಂಬೆ ಕೊಂಬೆಗಳನ್ನು ಕತ್ತರಿಸಿದಾಗ ಒಂದು ಮಧ್ಯದ ಇದು ಮಾತ್ರ ನಿಂತ್ಕೊಳ್ಳುತ್ತಲ್ಲ, ಹಾಗೆ ಇತ್ತು ಅಂತ ವ್ಯಾಸರು ವರ್ಣಿಸ್ತಾರೆ. ಛಿನ್ನ ಶಾಖಮಿವದ್ರುಮಂ, ಮರದ ಎಲ್ಲ ಕೊಂಬೆಗಳನ್ನು ಕತ್ತರಿಸಿದ್ದಾರೆ, ಎಲೆ ಹಣ್ಣು ಹೂವು ಏನೂ ಇಲ್ಲ, ಮಧ್ಯದ ಕಾಂಡದಿಂದ ತುದಿಯವರೆಗಿನ ಒಂದು ಇದು ನಿಂತಿದೆ, ಒಣಗಿ ನಿಂತಂತೆ ನಿಂತಿದೆ. ಸತ್ತೋಗಿದೆಯಾ? ಸತ್ತೋಗಿಲ್ಲ, ಯಾಕೆಂದರೆ ಅದರ ಬೇರನ್ನು ಕತ್ತರಿಸಿಲ್ಲ ಯಾರು. ಹಾಗೆ ಧೃತರಾಷ್ಟ್ರ ಇದ್ದ ಅಂತ. ಧ್ಯಾನ ಮೂಕತ್ವ ಮಾಪನ್ನಂ, ಮೂಕನಾಗಿದ್ದಂತೆ, ಮಾತೇ ಇರಲಿಲ್ಲ, ಚಿಂತೆಯಲ್ಲಿ ಮುಳುಗಿ ಹೋಗಿದ್ದ, ಮಾತೇ ಇಲ್ಲದಂತೆ ಆಗಿದ್ದ. ಹಾಗೆ ಸುಮ್ಮನೆ ಕುಳಿತಿದ್ದವನ ಬಳಿಗೆ ಸಂಜಯ ಹೋಗ್ತಾನೆ. ಅಭಿಗಮ್ಯ ಮಹಾಪ್ರಾಜ್ಞ ಸಂಜಯೋ ವಾಕ್ಯಂಬ್ರವೀತ್. ಮಹಾಪ್ರಾಜ್ಞ ಅಂತ ಸಂಜಯನನ್ನು ಹೆಸರಿಸ್ತಾರೆ. ಮಹಾಪ್ರಾಜ್ಞನಾದ ಸಂಜಯ ಹೋದ. ಈಗ ಅವನನ್ನು ವಾಪಸ್ ತರಬೇಕಲ್ಲ. ಇಲ್ಲಿರೋ ಪರಿಸ್ಥಿತಿ ಏನು ಅಂದರೆ, ತಪ್ಪು ಸರಿ ಅದು ಇದೆಲ್ಲ ಬೇರೆ, ಆದರೆ ಸತ್ತವರು ಸತ್ತರು. ಬದುಕಿರುವವರನ್ನು ಬದುಕಿನ ಸಹಜ ಸ್ಥಿತಿಗೆ ತರುವ ಅಂಶ ಇದ್ದೇ ಇರುತ್ತಲ್ಲ. ಯಾರು ಮಾತಾಡಿಸ್ಬೇಕು ಅವನನ್ನು? ಧೃತರಾಷ್ಟ್ರನನ್ನು ಅಂತಂದಾಗ ಸಂಜಯ ಹೋಗ್ತಾನೆ. ಸಂಜಯ ಹೋಗಿ ಒಂದಿಷ್ಟು ಮಾತುಗಳನ್ನು ಆಡ್ತಾನೆ. ಈ ಮಾತುಗಳು ತುಂಬ ಚೆನ್ನಾಗಿವೆ. ಸಂಜಯ್ ಇದಕ್ಕಿಂತ ಮುಂಚೆ ಕೂಡ ಮಾತಾಡಿದ್ದಾನೆ, ತುಂಬ ಸಲ ಮಾತಾಡಿದ್ದಾನೆ. ಈಗ ಅವನು ಹಾಗೆ ಕೂತಿದ್ದ ಅಲ್ಲಿ. ಅಂದರೆ ಈವರೆಗೂ ಅವನು ಕಥೆ ಹೇಳಿದ್ದಾನೆ, ಈವರೆಗೂ ಆಗಿದ್ದನ್ನೇ ಹೇಳಿದ್ದಾನೆ. ಇದು ದುರ್ಯೋಧನನ ಕೊನೆಯ ಕ್ಷಣಗಳನ್ನು ಕೂಡ ಹೇಳಿದ್ದಾನೆ. ಅವನು ಸತ್ತ ಮೇಲೆ ಈಗ ದುರ್ಯೋಧನ ಸತ್ತ, ನನ್ನ ದಿವ್ಯ ದೃಷ್ಟಿ ಹೋಯಿತು ಅಂತ ನಿಲ್ಲಿಸಿದ್ದ ಸಂಜಯ. ಅಷ್ಟಕ್ಕೆ ನಿಂತ ಮೇಲೆ ಈ ಮುಂದಿನ ಈ ಭಾಗದ ನಡೀತು. ಅಲ್ಲಿ ಏನಾಗಿತ್ತು ಅಂತಂದರೆ ಸಂಜೆ ಅಷ್ಟೇ ಹೊರಟೋಗಿದ್ದ. ಅಭಿಗಮ್ಯ ಮಹಾಪ್ರಾಜ್ಞ ಅಂತ ಇಷ್ಟು ಹೇಳಿದ ಮೇಲೆ ಧೃತರಾಷ್ಟ್ರ ತಟಸ್ಥನಾಗಿ ಕುಳಿತುಕೊಂಡ್ಬಿಟ್ಟಿದ್ದ, ಸ್ತಬ್ಧನಾಗಿ ಕುಳಿತುಕೊಂಡ್ಬಿಟ್ಟಿದ್ದ. ಸಂಜೆಯ ಮತ್ತೆ ಹೋಗ್ತಾನೆ ಅವನ ಬಳಿಗೆ. ಈಗ ಹೇಳೋದಕ್ಕೆ ಸಮಾಧಾನ ಹೇಳೋದಷ್ಟೇ ಇರೋದೀಗ. ಕಿಂ ಶೋಚಸಿ ಮಹಾರಾಜ ನಾಸ್ತಿ ಶೋಕೆ ಸಹಾಯತ. ಯಾಕೆ ದುಃಖ ಪಡ್ತಿ? ಅಲ್ಲಿಂದ ಶುರುವಾಗುತ್ತೆ ಅವನದು. ಯಾಕೆ ದುಃಖ ಪಡ್ತಿ? ಯಾಕೆ ಅಂದರೆ ದುಃಖ ಪಡೋದು ನಿನಗೆ ಯಾವ ಹೆಲ್ಪೂ ಮಾಡೋಲ್ಲ ಅಂತ. ನಾಸ್ತಿ ಶೋಕೆ ಸಹಾಯತ. ಕಳೆದದ್ದನ್ನು ಕಳೆದು ಹೋಗಿದೆ, ಅದು ಕಳ್ಕೊಂಡಾಗಿದೆ. ಈಗ ನೀನು ದುಃಖ ಪಡೋದರಿಂದಾಗಿ ನಿನಗೇನಾದರೂ ಅನುಕೂಲ ಆಗತ್ತಾ ಅಂತ ಕೇಳ್ತಾನೆ. ಅಳುವುದರಿಂದ ನೋಯುವುದರಿಂದ ಕಳೆದು ಹೋಗಿದ್ದೇನು ಸಿಕ್ಕೋಲ್ಲ, ಮುಗೀತು. ನಾಸ್ತಿ ಶೋಕೆ ಸಹಾಯತ. ಅಕ್ಷೌಹಿಣ್ಯೋ ಹತಾಶ್ಚಾಷ್ಟೌ ದಶಚೈವ ವಿಷಾಂಪತೆ. 18 ಅಕ್ಷೌಹಿಣಿ ಸತ್ತೋಗಿದೆ. 18 ಅಕ್ಷೌಹಿಣಿ. ನಿರ್ಜನೇಯಂ ವಸುಮತಿ. ಭೂಮಂಡಲದಲ್ಲಿ ಜನವೇ ಇಲ್ಲ ಅನ್ನುವಂತೆ ಆಗಿದೆ ಅಂತ ಹೇಳ್ತಾನೆ ಸಂಜಯ. ಜನವೇ ಇಲ್ಲ ಅಂದರೆ ಅರ್ಥ ಇದರ ಅರ್ಥದಲ್ಲಿ ಶೂನ್ಯ ಸಂಪ್ರತಿ. ಕೇವಲ ಭೂಮಿ ಶೂನ್ಯವಾಗಿದೆ ಅಂತ ಹೇಳಬೇಕು, ಆ ಪರಿಸ್ಥಿತಿ ಇದೆ. ಕೇವಲ ಕುರುವಂಶೀಯರು, ಹಾಸ್ತಿನಪುರದವರು, ಇಲ್ಲಿಯ ಸೇನೆ ಅಲ್ಲ, ಎಲ್ಲೆಲ್ಲಿಂದಲೋ ಬಂದಿದ್ದರು.
ನಾನಾ ದಿಗ್ಭ್ಯಃ ಯಾವುದ್ಯಾವುದೋ ದಿಕ್ಕಿನಿಂದ ಬಂದಿದ್ದರು, ನಾನಾ ದೇಶ ಯಾವುದ್ಯಾವುದೋ ದೇಶದಿಂದ ಬಂದಿದ್ದರು, ನರಾಧಿಪಾಹ ರಾಜರುಗಳು, ಎಲ್ಲ ರಾಜರುಗಳೂ ಸತ್ತಿದ್ದಾರೆ ನಿನ್ನ ಮಗನ ಜೊತೆಗೆ. ಅಂದರೆ ಇವರು ಮಾತ್ರ ಅಲ್ಲ ಅನ್ನೋ ಥರ ತಗೊಂಡೋಗ್ತಾ ಇದ್ದಾನೆ. ಈಗ ನಿನಗಿರೋದು ಏನು ಅಂತ ಅಂದರೆ, ನೀನು ಈಗ ಉತ್ತರ ಸಂಸ್ಕಾರದ ಕಾರ್ಯಗಳನ್ನು ಮಾಡಬೇಕು. ಸಂಸ್ಕಾರ ಮಾಡಬೇಕಾಗಿರೋ ಜವಾಬ್ದಾರಿ ನಿಂದು. ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ, ಮುಂದೇನು ಅಂತ ಅಂದರೆ, ಮುಂದೇನು ಅಂತ ಯಾರು ನಿರ್ಣಯಿಸಬೇಕು, ಯಾರು ಮಾಡಬೇಕು ಅಂತ ಇದೆಯಲ್ಲ. ನಾನು ಅವತ್ತದನ್ನೇ ಹೇಳಿದ್ದೆ, ಈ ಆ ಮಧ್ಯದೊಂದು ಶೂನ್ಯದ ಅವಧಿ ಇರುತ್ತಲ್ಲ, ಯಾರು ಮಾಡಬೇಕು ಅಂತ. ಅದು ಈಗ ಅವನು ಸಂಜೆ ಹೇಳ್ತಾ ಇದ್ದಾನೆ, ನಿನ್ನ ಕರ್ತವ್ಯ ಈಗ ನೀನು ಮಾಡಬೇಕಿದೆ. ಯಾರಿಗೆ? ಪಿತॄಣಾಂ ಪುತ್ರ ಪೌತ್ರಾಣಾಂ ಜ್ಞಾತೀನಾಂ ಸುಹೃದಾಂ ಗುರುಣಾಂ. ನಿನ್ನ ಹಿರಿಯರಿಗೆ ಮಾಡಬೇಕಾಗಿದೆ ನೀನು. ಯಾಕೆ? ಬಾಕ್ಲಿಕ ಸತ್ತಿದ್ದಾನೆ. ಬಾಕ್ಲೀಕ ಭೀಷ್ಮನ ಚಿಕ್ಕಪ್ಪ, ಅವನು ಸತ್ತಿದ್ದಾನೆ ಇಲ್ಲೀಗ. ಭೀಷ್ಮನ ಇವನು ಸಹೋದರ ಆಗುತ್ತಾನೆ ಸೋಮದತ್ತ ಸತ್ತಿದ್ದಾನೆ. ಅವನ ಮಕ್ಕಳು ಭೂರಿ ಭೂರಿಶ್ರವಸ್ಸು ಶಲ ಸತ್ತಿದ್ದಾರೆ. ಅವರು ಧೃತರಾಷ್ಟ್ರನ ಸಹೋದರರು, ಹಿರಿಯರಾಗಿರ್ಬೋದು, ಅವರು ಅಣ್ಣಂದಿರಾಗಿರುತ್ತಾರೆ. ಅಂದರೆ ಇಷ್ಟು ಜನ ಹಿರಿಯರೇ ಸತ್ತಿದ್ದಾರೆ ಅಲ್ಲಿ. ಪುತ್ರರು ಸತ್ತಿದ್ದಾರೆ, ಪೌತ್ರರು ಮೊಮ್ಮಕ್ಕಳು ಸತ್ತಿದ್ದಾರೆ, ಬಂಧುಗಳು ಸತ್ತಿದ್ದಾರೆ, ಗೆಳೆಯರು ಸತ್ತಿದ್ದಾರೆ, ಗುರುವೃಂದದವರು ಸತ್ತಿದ್ದಾರೆ. ಅನುಕ್ರಮವಾಗಿ ಇವರೆಲ್ಲರ ಅಂತ್ಯ ಸಂಸ್ಕಾರಗಳನ್ನು ನೀನೀಗ ಮಾಡಬೇಕಿದೆ ಅಂತ ಹೇಳ್ತಾನೆ ಸಂಜಯ. ಈ ಮಾತು ಕೇಳಿದ ಕೂಡಲೇ ಪಪಾತ ಭುವಿ ದುರ್ಧರ್ಷೋ ವಾತಾಹತ ಇವ ದ್ರುಮಃ. ಜೋರಾಗಿ ಗಾಳಿ ಬೀಸಿದಾಗ ಮರ ಬೀಳತ್ತಲ್ಲ, ಹಾಗೆ ಧೃತರಾಷ್ಟ್ರ ದೊಪ್ಪನೆ ನೆಲಕ್ಕೆ ಬೀಳುತ್ತಾನೆ. ಮತ್ತೆ ದುಃಖ ಹತಪುತ್ರ, ಮಗ ಸತ್ತೋದ, ನನ್ನ ಮಂತ್ರಿ ಅಧಿಕಾರಿಗಳೆಲ್ಲ ಸತ್ತೋದ್ರು, ನನ್ನವರು ಅಂತ ಯಾರಿದ್ರೋ ಎಲ್ಲ ಸತ್ತೋದ್ರು. ಇನ್ನು ದುಃಖಿಸ್ತಾ ಈ ಭೂಮಂಡಲವನ್ನು ಸುತ್ತುವುದು ಬಿಟ್ಟು ಬೇರೆ ದಾರಿ ನನಗಿಲ್ಲ ಅಂತ. ನಾನು ಯಾಕೆ ಬದುಕಬೇಕು ಅಂತ ಕೇಳ್ತಾನೆ ಅವನು. ಕಿನ್ನು ಬಂಧು ವಿಹೀನಸ್ಯ ಜೀವಿತೇನ ಮಮಾದ್ಯವೈ ಲೂನಪಕ್ಷಸ್ಯ ಇವಮೇ ಜರಾ ಜೀರ್ಣಸ್ಯ ಪಕ್ಷಿಣಃ. ಇನ್ಯಾಕೆ ಬದುಕಬೇಕು ನಾನು? ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ, ಒಂದು ಪಕ್ಷಿ ವಯಸ್ಸಾಗಿದೆ, ಅದರ ಎರಡೂ ರೆಕ್ಕೆಗಳು ಕತ್ತರಿಸಿ ಹೋಗಿವೆ. ಆ ಪಕ್ಷಿಯ ಪರಿಸ್ಥಿತಿ ನನ್ನದು ಅಂತ. ಜರಾಜೀರ್ಣಸ್ಯ ಪಕ್ಷಿಣಃ, ಹಾಗಾಗಿದೆ ಅಂತ. ರಾಜ್ಯ ಇಲ್ಲ, ನಮ್ಮವರು ಅಂತ ಇಲ್ಲ, ಕಣ್ಣಿಲ್ಲ. ಹತಚಕ್ಷುಶ್ಚ ವೈ ತಥಾ ನಭ್ರಾಜಿಷ್ಯೆ ಮಹಾಪ್ರಾಜ್ಞ ಕ್ಷೀಣರಶ್ಮಿ ವಿವಾಂಶುಮ. ಏನಿದೆ ಅಂತ ಬದುಕಲಿ ಅಂತ ಕೇಳ್ತಾನೆ. ಏನಿದೆ ಅಂತ ಬದುಕಲಿ ನಾನೀಗ? ಕಣ್ಣಿಲ್ಲ ಅನ್ನೋದು ಎರಡು ಅರ್ಥದಲ್ಲಿ. ಒಂದು, ಮೊದಲೇ ಕಣ್ಣಿಲ್ಲ. ಇನ್ನೊಂದು, ನನಗೆ ಕಣ್ಣಾಗುವವರು ಯಾರೂ ಇಲ್ಲ ಅಂತ, ಯಾರೂ ಉಳಿದುಕೊಂಡಿಲ್ಲ ಅಂತ. ರಾಜ್ಯ ಆದರೂ ಉಳೀತಾ? ಅದು ಉಳಿಲಿಲ್ಲ. ಪಶ್ಚಾತ್ತಾಪ ಪಡ್ತಾನೆ. ನಕೃತಂ ಸುಹೃದಾಂ ವಾಕ್ಯಂ. ನನ್ನವರು ಹೇಳಿದ್ದನ್ನು ಕೇಳಲಿಲ್ಲ ನಾನು. ಪರಶುರಾಮರು ಹೇಳಿದರು, ಅದನ್ನು ಕೇಳಲಿಲ್ಲ ನಾನು. ದೇವರ್ಷಿ ನಾರದರು ಹೇಳಿದರು, ಅವರ ಮಾತನ್ನು ಕೇಳಲಿಲ್ಲ. ವ್ಯಾಸರು ಹೇಳಿದರು, ತಂದೆ, ಅವರು ಹೇಳಿದ್ದನ್ನೂ ಕೇಳಲಿಲ್ಲ. ಸಭೆಯ ಮಧ್ಯದಲ್ಲಿ ನಿಂತು ಕೃಷ್ಣ ಹೇಳಿದ್ದ, ಸಭಾಮಧ್ಯೇತ ಕೃಷ್ಣೇನ ಯಚ್ಛ್ರೇಯ ಅಭಿಹಿತಂ ಮಮ. ಹೇಳಿದ್ದ ಅವನು, ಅಲಂ ವೈರೇಣತೆ ರಾಜನ್, ದ್ವೇಷ ಬೇಡ ಅಂತ ಹೇಳಿದ್ದ ಕೃಷ್ಣ. ಪುತ್ರ ಸಂಗೃಹ್ಯತಾಮಿತಿ, ನಿನ್ನ ಮಗನನ್ನು ನಿಯಂತ್ರಿಸು ಅಂತ ಹೇಳಿದ್ದ. ಆ ವಾಕ್ಯವನ್ನೂ ನಾನು ಕೇಳಲಿಲ್ಲ, ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ. ದುರ್ಮತಿ ಭೃಶಂ ತಪ್ಯಾಮಿ, ನನ್ನದೇ ತಪ್ಪು, ನನ್ನ ದುಷ್ಟಬುದ್ಧಿಯದ್ದೇ ತಪ್ಪು, ಈಗ ಸಂಕಟ ಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಎಷ್ಟು ಬಾರಿ ಭೀಷ್ಮ ಹೇಳಿಲ್ಲ ನನಗೆ ಧರ್ಮಯುಕ್ತಂ ಪ್ರಭಾಷಿತಂ. ದೊಡ್ಡಪ್ಪ ಭೀಷ್ಮ ಎಷ್ಟು ಬಾರಿ ಹೇಳಲಿಲ್ಲ. ದುರ್ಯೋಧನನ ವಧೆ, ದುಶ್ಯಾಸನನ ವಧೆ, ಕರ್ಣನ ವಧೆ, ದ್ರೋಣ ಅಂದರೆ ಸೂರ್ಯನಂತೆ ಇದ್ದರು, ಅವರಿಗೆ ಬಡಿದ ಗ್ರಹಣ, ಇದನ್ನೆಲ್ಲ ನೆನಪಿಸಿಕೊಂಡು ನನ್ನ ಎದೆ ಸೀಳ್ತಾ ಇದೆ ಅಂತ ಹೇಳ್ತಾನೆ. ಇಷ್ಟು ಅನುಭವಿಸುವಂತಾಯ್ತಲ್ಲ, ಯಾವ ತಪ್ಪು ಮಾಡಿರ್ಬೋದು ನಾನು? ನಸ್ಮರಾಮ್ಯಾತ್ಮನಃ ಕಿಂಚಿತ್ ಪುರಾ ಸಂಜಯ ದುಷ್ಕೃತಂ. ಇಷ್ಟು ಅನುಭವಿಸುವಂತಹ ಪಾಪ ನಾನೇನು ಮಾಡಿದ್ದೀನಿ ಅನ್ನೋದು ನೆನಪಾಗ್ತಾ ಇಲ್ಲ ನನಗೆ. ಖಂಡಿತವಾಗಿಯೂ ಹಿಂದಿನ ಜನ್ಮದಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿರಬೇಕು, ಪಾಪ ಮಾಡಿರಬೇಕು. ಅದಕ್ಕೆ ನನಗೆ ಭಗವಂತ ಇಂಥ ಇದನ್ನು ಕೊಟ್ಟಿದ್ದಾನೆ ಮತ್ತು ಇಂಥ ತಪ್ಪುಗಳನ್ನು ನಾನು ಮಾಡುವಂತೆ ಮಾಡಿದ್ದಾನೆ ಅಂತ. ಏನಮಾಂ ದುಃಖ ಭಾಗೇಶು ಧಾತಾ ಕರ್ಮಸು ಯುಕ್ತವಾನ್. ಇಂಥ ದುಃಖವನ್ನು ಅನುಭವಿಸುವುದಕ್ಕೆ ಬೇಕಾಗುವಂಥ ಕ್ರಿಯೆಗಳನ್ನು ಮಾಡುವಂತೆ ದೇವರು ನನ್ನನ್ನು ನಿಯೋಜಿಸಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಕಾರಣ ಏನಂದರೆ, ನಾನೇ ಯಾವಾಗಲೂ ಮಾಡಿದ ತಪ್ಪುಗಳು ಅಂತ. ಜಗತ್ತಿನಲ್ಲಿ ನನ್ನಷ್ಟು ದುಃಖಿಯಾದವನೊಬ್ಬ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಅಂದರೆ, ಈಗ ಮಕ್ಕಳು ಸಾಯೋದು ಇರುತ್ತೆ, ಯಾರಿಗೋ ರಾಜ್ಯ ಕಳ್ಕೊಳ್ತಾನೆ ಇರುತ್ತೆ, ಹೀಗೆ ಒಂದೊಂದು ದುಃಖಗಳಿರುತ್ತೆ.
ಆದರೆ ನನಗೆ ಬಂದ ಈ ದುಃಖ ಇದೆಯಲ್ಲ, ಇಷ್ಟು ದುಃಖ ಯಾರೊಬ್ಬರಿಗೂ ಬರೋಲ್ಲ ಅಂತ ಹೇಳ್ತಾನೆ. ಸಂಜಯ ಸಮಾಧಾನದ ಮಾತುಗಳನ್ನು ಆರಂಭ ಮಾಡ್ತಾನೆ. ಸಂಜಯನ ಮಾತುಗಳಲ್ಲಿ ಬಹಳ ಬೇಕಾದ ಅಂಶಗಳು, ತುಂಬ ಚೆನ್ನಾಗಿರೋ ಅಂಶಗಳೆಲ್ಲ ಇವೆ. ಹಾಗಾಗಿ ಅದನ್ನೊಂದು ಸ್ವಲ್ಪ ನಾವು ನೋಡುವಂತಿದೆ. ಶೋಕಂ ರಾಜನ್ ವ್ಯಪನುದ ಶ್ರುತಾಸ್ತೆ ವೇದ ನಿಶ್ಚಯ ಶಾಸ್ತ್ರಾಗಮಾಶ್ಚ ವಿವಿಧ ವೃದ್ಧೇಭ್ಯೋ ನೃಪಸತ್ತಮ. ಶೋಕ ಮಾಡಬೇಡ, ದುಃಖ ಪಡಬೇಡ. ವೇದವನ್ನು ಅಧ್ಯಯನ ಮಾಡಿದವನು ನೀನು, ಶಾಸ್ತ್ರಗಳನ್ನು ತಿಳಿದವನು, ವೃದ್ಧರ ಸೇವೆಯನ್ನು ಮಾಡಿ ಅವರ ಅನುಭವವನ್ನು ಕೇಳಿಕೊಂಡವನು. ಪುತ್ರ ಶೋಕ ಅಂತ ಅಂದಾಗ ಅದನ್ನು ಹೇಗೆ ನಿಯಂತ್ರಿಸಿಕೊಳ್ಳಬೇಕು ಅನ್ನೋದು ನಿನಗೆ ಗೊತ್ತಿದೆ. ನೀನು ಅದನ್ನೆಲ್ಲ ಕೇಳಿ ತಿಳಿದಿದ್ದಿ. ಹಾಗಾಗಿ ನಿನ್ನನ್ನು ನೀನು ದುಃಖಕ್ಕೆ ಕೊಟ್ಟುಕೊಳ್ಬೇಡ ಅಂತ ಹೇಳ್ತಾನೆ. ಹೌದು, ನಿನ್ನ ಮಗನಿಗೆ ದರ್ಪ ಇತ್ತು, ಯೌವನದ ದರ್ಪದಲ್ಲಿ ಅವನು ಮೆರೀತಾ ಇದ್ದ. ಆಗ ನೀನು ನಿನ್ನ ಹಿತಕಾರಿಗಳು ಯಾರೋ ಅವರು ಹೇಳಿದ್ದನ್ನು ಕೇಳಲಿಲ್ಲ. ಮತ್ತು ಅಷ್ಟು ಮಾತ್ರ ಅಲ್ಲ, ದುಶ್ಯಾಸನ, ಕರ್ಣ, ಶಕುನಿ, ಚಿತ್ರಸೇನ ಇವರೆಲ್ಲರ ಸಲಹೆಗಳನ್ನು ದುರ್ಯೋಧನ ಸ್ವೀಕಾರ ಮಾಡ್ತಿದ್ದ. ಅದಕ್ಕೆ ನೀನು ಒಪ್ಪಿಗೆ ಕೊಡ್ತಾ ಇದ್ದೆ ಅಂತ. ಅದರರ್ಥ ಅವರೆಲ್ಲರ ಸಲಹೆಯನ್ನು ನೀನು ಒಪ್ಪುತ್ತಾ ಇದ್ದೆ ಅಂತ. ಇವತ್ತು ಅವರು ಯಾರೂ ಉಳಿದಿಲ್ಲ. ಕುರುವಂಶಕ್ಕೆ ಅತ್ಯಂತ ಹಿರಿಯನಾದ ಭೀಷ್ಮ ಹೇಳಿದ ಮಾತು, ಗಾಂಧಾರಿ ಹೇಳ್ತಾ ಇದ್ದ ಮಾತು, ವಿದುರ ಹೇಳಿದ್ದ ಮಾತು, ನಿನ್ನ ಮಗನ ಮಾತನ್ನು ಬಿಟ್ಟು ನೀನು ಇವರು ಯಾರ ಮಾತನ್ನೂ ಕೇಳಲಿಲ್ಲ. ಪ್ರತಿನಿತ್ಯ ಯುದ್ಧ 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 ಅಂತ ಹೇಳಿಕೊಳ್ತಲೇ ಬಂದೆ. ಧರ್ಮ ಯಾವುದು ಅಂತ ನೋಡಲಿಲ್ಲ, ಧರ್ಮವನ್ನು ನೀನು ಸ್ವೀಕಾರ ಮಾಡಲಿಲ್ಲ. ಈಗ ಎಲ್ಲ ರಾಜರುಗಳೂ ಸಾಯುವಂತೆ ನೀನೇ ಮಾಡಿ, ಶತ್ರುಗಳು, ನೀನು ಯಾರನ್ನು ಶತ್ರುಗಳು ಅಂತ ಅಂದುಕೊಂಡಿದೆಯೋ ಅವರು ಮೇಲೇರಿದ್ದನ್ನು ನೋಡ್ತಾ ಇದ್ದಿ. ನೀನು ಮಧ್ಯಸ್ಥನಾಗಿ ಇರಬೇಕಾಗಿತ್ತು. ಅಂದರೆ ಎರಡೂ ಕಡೆಯ ನಡುವೆ ಇದ್ದೆ ನೀನು. ಆದರೆ ನೀನು ಆ ಕಾರ್ಯ ಮಾಡಲಿಲ್ಲ ಅಂತ. ಅಂದರೆ ನಿನ್ನ ಮಕ್ಕಳು, ನಿನ್ನ ತಮ್ಮಂದಿರ ಮಕ್ಕಳು ಇಬ್ಬರ ಮಧ್ಯದಲ್ಲಿ ನಿಲ್ಲಬೇಕಾಗಿತ್ತು ನೀನು, ಪಕ್ಷಪಾತವಿಲ್ಲದೆ. ಈ ಕಡೆಗೂ ವಾಲಬಾರದು, ಆ ಕಡೆಗೂ ವಾಲಬಾರದು ಅನ್ನೋ ಥರ ಇರಬೇಕಾಗಿತ್ತು. ಧೂರ್ಧರೇಣತ್ವಯ ಭಾರ ಸ್ತುಲಯಾನ ಸಮಂಧೃತಃ, ತಕ್ಕಡಿಯಂತೆ ಇರಬೇಕಾಗಿತ್ತು ನೀನು ಅಂತ. ತಕ್ಕಡಿ ಸಮವಾಗಿ ತೂಗತ್ತಲ್ಲ, ಹಾಗೆ ನಿಲ್ಲಬೇಕಾಗಿತ್ತು. ಹಾಗೆ ಮಾಡಲಿಲ್ಲ ನೀನು. ಏನೂ ಮಾಡೋದಕ್ಕಾಗೋಲ್ಲ. ಮನುಷ್ಯ ಮೊದಲೇ ಯೋಚಿಸಿ ಮಾಡಬೇಕು ಅದನ್ನು. ಆದಾವೇವ ಮನುಷ್ಯೇಣ ವರ್ತಿತವ್ಯಂ ಯಥಾಕ್ಷಮಂ. ಮೊದಲು ಯೋಚಿಸಬೇಕು ಇದರ ದುಷ್ಪರಿಣಾಮ ಏನಾಗತ್ತೆ ಅಂತ. ದುಷ್ಪರಿಣಾಮ ಆಗದ ಕಾರ್ಯಗಳನ್ನು ಮಾಡಬೇಕು. ಎಲ್ಲ ಮುಗಿದ ಮೇಲೆ ಪಶ್ಚಾತ್ತಾಪೇನ ಯುಜ್ಯತೆ. ಈಗ ಪಶ್ಚಾತ್ತಾಪ ಪಡೋದು ಹೊರತುಪಡಿಸಿ ಮತ್ತೇನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಿನಗಿದು ಪಶ್ಚಾತ್ತಾಪದ ಹೊತ್ತು. ಪುತ್ರ ಗೃಧ್ಯ ತ್ವಯಾ ರಾಜನ್ ಪ್ರಿಯಂ ತಸ್ಯ ಚಿಕೀರ್ಷತ. ಇಷ್ಟೂ ಮಾಡಿದ್ಯಾಕೆ ನೀನು ಅಂದರೆ ಮಗನ ಮೇಲಿನ ಮೋಹಕ್ಕಾಗಿ. ಅವನಿಗೆ ಯಾವುದಿಷ್ಟವೋ ಅದನ್ನು ಮಾಡ್ತೀನಿ ಅಂತ ಮಾಡದೆ ನೀನು. ಈಗ ಪಶ್ಚಾತ್ತಾಪ ಪಡು, ಆದರೆ ದುಃಖಿಸಬೇಡ ಅಂತ ಹೇಳ್ತಾನೆ. ಪಶ್ಚಾತ್ತಾಪ ಮಿದಂ ಪ್ರಾಪ್ತಂ ನತ್ವಂ ಶೋಚಿತು ಮರಹಸ್ಯ. ಅಂದರೆ ಪಶ್ಚಾತ್ತಾಪ ಅಂದರೆ ಈಗ ನಿನಗೆ ತಾಪ ಆಗತ್ತೆ, ನೋವಾಗತ್ತೆ ಅಷ್ಟೇ. ಆದರೆ ನೀನು ಇದನ್ನೇ ದುಃಖ ಪಡ್ತಾ ಹೆಚ್ಚಿಸಿಕೊಳ್ತಾ ಹೋಗಬಾರ್ದು ಅಂತ. ಶೋಕ ಪಡೋದರಲ್ಲಿ ಯಾವುದೇ ಅರ್ಥ ಇಲ್ಲ. ಅರ್ಥಾನ್ನ ಶೋಚನ್ ಪ್ರಾಪ್ನೋತಿ. ದುಃಖ ಪಡ್ತಾ ಇದ್ದರೆ ಏನನ್ನು ಪಡ್ಕೊಳ್ಳೋಕ್ಕಾಗಲ್ಲ. ನ ಶೋಚನ್ ವಿಂದತೆ ಸುಖಂ. ದುಃಖ ಪಡ್ತಾ ಇದ್ದರೆ ಸುಖ ಪಡೋಕ್ಕಾಗಲ್ಲ. ನ ಶೋಚನ್ ಶ್ರಿಯಮಾಪ್ನೋತಿ. ದುಃಖ ಪಡ್ತಾ ಇದ್ದರೆ ಯಾವ ಸಂಪತ್ತನ್ನು ಪಡ್ಕೊಳ್ಳೋಕ್ಕಾಗಲ್ಲ. ನ ಶೋಚನ್ ವಿಂದತೆ ಪರಂ. ಶೋಕ ಪಡ್ತಾ ಇದ್ದರೆ ಪರಗತಿಯನ್ನು, ಮೋಕ್ಷವನ್ನು ಪಡ್ಕೊಳ್ಳೋಕ್ಕಾಗಲ್ಲ. ತಾನೇ ಬೆಂಕಿಯನ್ನು ಹುಟ್ಟಿಸಿ ಸ್ವಯಮುತ್ಪಾದಯಿತ್ವಾಗ್ನಿಂ. ಬೆಂಕಿಯನ್ನು ಹುಟ್ಟಿಸಿ ವಸ್ತ್ರೇಣ ಪರಿವೇಷ್ಟಯೇತ್. ಬಟ್ಟೆಯಲ್ಲಿ ಅದನ್ನು ಕಟ್ಟಿಕೊಂಡು, ತನ್ನ ಬಟ್ಟೆಯಲ್ಲಿ, ಉಟ್ಟ ಬಟ್ಟೆಯಲ್ಲಿ ಅದನ್ನು ಕಟ್ಟಿಕೊಂಡು ಅದು ಸುಡ್ತಾ ಇದ್ದಾಗ ಅಯ್ಯೋ ಬೆಂಕಿ ಸುಡುತ್ತೆ ಅಂತ ಅಂದರೆ ಏನು ಮಾಡೋಕ್ಕಾಗತ್ತೆ ಅಂತ ಕೇಳ್ತಾನೆ. ಸ್ವಯಮುತ್ಪಾದಯಿತ್ವಾಗ್ನಿಂ ವಸ್ತ್ರೇಣ ಪರಿವೇಷ್ಟಯೇತ್ ದಹ್ಯಮಾನೋ ಮನಸ್ತಾಪಂ ಭಜತೆ ನ ಸ ಪಂಡಿತಃ. ಯಾರಿಗೆ ತಾನೇ ಬೆಂಕಿ ಹಾಕಿ ಅದನ್ನು ತಾನು ಉಟ್ಟ ಬಟ್ಟೆಯಲ್ಲಿ ಕಟ್ಟಿಕೊಂಡು ಸುಡ್ತಾ ಇದೆ ಅಂತ ಹೇಳ್ತಾನೋ, ಅದಕ್ಕಾಗಿ ನೋಯ್ತಾನೋ, ಅವನನ್ನು ಯಾರಾದರೂ ವಿವೇಕಿ ಅಂತ ಕರೀತಾರಾ ಅಂತ ಕೇಳ್ತಾನೆ. ನೀವೇ ಮಾಡಿದ್ರಿ ಈ ಬೆಂಕಿಯನ್ನು. ತ್ವಯೈವ ಸ ಸುತೇನಾಯಂ ವಾಕ್ಯವಾಯು ಸಮೀರಿತಃ. ಬೆಂಕಿ ಹಚ್ಚಿದ್ರಿ ನೀವು ಇದರಲ್ಲಿ. ಏನು ಅಂತ ಅಂದರೆ ಮಾತು ಅನ್ನುವಂತಹ ಗಾಳಿಯನ್ನು ಬೀಸಿದ್ರಿ. ಅದಕ್ಕೆ ಬೆಂಕಿ ಉರಿಬೇಕಲ್ಲ, ಜೋರಾಗಿ ಗಾಳಿ ಬೀಸಬೇಕು ಅಂದರೆ ಮಾತು ಅನ್ನುವ ಗಾಳಿಯನ್ನು ಬೀಸಿದ್ರಿ. ಇವ್ರ ಮಾತುಗಳೇ ಅಲ್ಲ ಕೆಡಿಸಿದ್ದು. ಲೋಭಾಜ್ಯೇನ ಚ ಸಂಸಿಕ್ತ. ಅದಕ್ಕೆ ಲೋಭ ಅನ್ನುವಂತಹ ತುಪ್ಪ ಸುರಿದ್ರಿ. ಇಬ್ಬರಿಗೂ ಲೋಭ ಇತ್ತು. ಈಗ ಜ್ವಲಿತ ಪಾರ್ಥಪಾವಕಃ. ಆ ಬೆಂಕಿ ಉರಿತು. ಬೆಂಕಿ ಯಾವುದು ಅಂತ ಅಂದರೆ
ಕುಂತಿಯ ಮಕ್ಕಳು ಅನ್ನುವಂತಹ ಬೆಂಕಿ ಉರಿತು, ಅರ್ಜುನ ಅನ್ನುವಂತಹ ಬೆಂಕಿ ಉರಿಯಿತು ಅಂತ ಹೇಳ್ತಾನೆ. ಆ ಬೆಂಕಿ ಉರಿತು, ನೀವೇ ಉರಿಸಿದ್ರಿ, ಅದು ಉರಿತಿರಲಿಲ್ಲ, ಅದು ತಣ್ಣಗಿತ್ತು, ಅದು ಬೆಂಕಿ ತಣ್ಣಗಿತ್ತು. ನೀವೇನು ಮಾಡಿದ್ರಿ, ಮಾತು ಅನ್ನುವಂತಹ ಗಾಳಿ ಬೀಸುವಂತೆ ಮಾಡಿ ಅದರ ಮೇಲೆ ಲೋಭ ಅನ್ನುವಂಥ ತುಪ್ಪ ಸುರಿದ್ರೆ ಅದು ಜ್ವಲಿಸಿತು. ಜ್ವಲಿಸಿದಾಗ ಏನಾಯಿತು, ಆ ಬೆಂಕಿ ಉರಿತಾ ಇರುವಾಗಲಾದರೂ ಸುಮ್ಮನಿರಬಹುದಾಗಿತ್ತು. ಆದರೆ ಉರಿತಾ ಇರುವ ಬೆಂಕಿಯೆಡೆಗೆ ಹೋಗಿ ಬೀಳುವ ಪತಂಗಗಳಂತೆ ನಿನ್ನ ಮಕ್ಕಳು ಹೋಗಿ ಅದೇ ಬೆಂಕಿಗೆ ಬಿದ್ದರು. ತಸ್ಮಿನ್ ಸಮಿದ್ಧೆ ಪತಿತ ಶಲಭ ಇವತೇ ಸುತಃ. ಜೋರಾಗಿ ಬೆಂಕಿ ಉರಿತಾ ಇದ್ದರೆ ಅದರ ಬಣ್ಣಕ್ಕೆ ಆಕರ್ಷಿತವಾಗಿ ಪತಂಗಗಳು ಹೋಗಿ ಬೀಳುತ್ತವೆ, ತಾವಾಗೇ ಹೋಗಿ ಬೀಳುತ್ತವೆ. ಸಂಜೆ ಹೇಳ್ತಾ ಇದ್ದಾನೆ, ಯಾಕೆ ಹೋಗಿ ಬೀಳಬೇಕಾಗಿತ್ತು, ಆಯಿತು ಬೆಂಕಿ ಉರಿತಾ ಇತ್ತು, ಉರಿಸಿಬಿಟ್ರಿ, ದೂರ ಇರ್ಬೋದಾಗಿತ್ತು ತಾನೇ, ಹೋಗಿ ನಿನ್ನ ಮಕ್ಕಳೇ ಬಿದ್ದರು ಅಂತ. ತಾನ್ ಕೇಶವಾರ್ಚರ್ ನಿರ್ದಗ್ಧಾನ್ ನತ್ವಂ ಶೋಚಿತುಮರ್ಹಸಿ. ಆ ಬೆಂಕಿಯೊಂದಿಗೆ ಕೃಷ್ಣ ಅನ್ನುವ ಬೆಂಕಿಯೂ ಸೇರಿ ಎಲ್ಲ ಸುಟ್ಟಿತು, ಈಗ ಯಾಕೆ ಅಳ್ತಿ ಅಂತ ಕೇಳ್ತಾನೆ. ವಿಸ್ಫುಲಿಂಗ ಇವ ಹೇತಾನ್ ದಹಂತಿ ಕಿಲ ಮಾನವಾನ್ ಜಹೀಹಿ ಮನ್ಯುಂ ಬುದ್ಧ್ವಾ ವೈ ಧಾರಯಾಮ್ಯಾತ್ಮ ಮಾಯೆಯ. ಶೋಕ ಅಂತ ಅನ್ನೋದು ಅದು ಸುಡತ್ತೆ ಮನುಷ್ಯನನ್ನು. ಹಾಗಾಗಿ ನೀನು ಇಷ್ಟೆಲ್ಲ ಆಗಿದೆ, ಕಾರಣ ನೀನು ಅನ್ನೋದನ್ನು ಅರ್ಥ ಮಾಡ್ಕೊ ಅಂತ ಸಂಜೆಯ ಒಟ್ಟು ಹೇಳ್ತಾ ಇರೋದು. ಇಷ್ಟು ಅವಿವೇಕ ಮಾಡ್ಕೊಳ್ತಾ ಹೋದರೆ ನೀವೇ ಹುಟ್ಟಿಸಿದ ಬೆಂಕಿ ಅದನ್ನು ನೀವೇ ಸುಡ್ತಾ ಇದೆ. ಈಗ ಅದಕ್ಕೆ ಈಗ ನಮ್ಮಿಂದಾಯಿತು ಅಂತ ಸುಮ್ಮನಾಗಬೇಕೇ ಹೊರತು ನೀನು ಶೋಕವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಹೋಗಬಾರ್ದು. ಧಾರಯಾತ್ಮಾನಮಾತ್ಮನ ಅಂತ ನಿನ್ನನ್ನು ನೀನೇ ಗಟ್ಟಿಗೊಳಿಸಿಕೊಳ್ಳಬೇಕು. ನಿನ್ನ ಮನಸ್ಸಿಗೆ ನೀನೇ ಧೈರ್ಯ ತಂದುಕೊಂಡು ನಿನ್ನನ್ನು ನೀನೇ ಗಟ್ಟಿಗೊಳಿಸ್ಕೊಳ್ಬೇಕು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾನೆ. ಇಷ್ಟು ಸಂಜಯ ಹೇಳಿದಾಗಲೂ ಅವನು ಹಾಗೇ ಇರ್ತಾನೆ. ಅವನು ಇನ್ನೇನು ಮಾಡಬೇಕು ಧೃತರಾಷ್ಟ್ರ. ಆಗ ವಿದುರ ಮಾತನಾಡೋದಕ್ಕೆ ಆರಂಭ ಮಾಡ್ತಾನೆ. ನನಗೆ ಇಷ್ಟೊತ್ತು ಮಾತಾಡಿದ ವಿದುರನೇನೋ ಅವನಷ್ಟು ಚೆನ್ನಾಗಿ ಮಾತಾಡಿದೆ ಆ್ಯಕ್ಚುಲಿ ಸಂಜಯ. ಹೌದು, ತುಂಬ ಚೆನ್ನಾಗಿ ಮಾತಾಡೋದು. ಆಮೇಲೆ ಇನ್ನೊಂದು ನನಗೆ ಅನಿಸಿದ್ದು ಎರಡು ವಿಚಾರಗಳು. ಅಂದರೆ ಸಂಜಯ ಹೇಳೋದು ದುಃಖ ಅಂದರೆ ಪಶ್ಚಾತ್ತಾಪ ಪಡುವಂಥ ಟೈಮ್ ಇದು, ಪಶ್ಚಾತ್ತಾಪ ಪಡು ನೀನು, ಆದರೆ ದುಃಖ ಹೆಚ್ಚಿಸ್ಕೊಳ್ಬೇಡ ಅಂತ ಹೇಳ್ತಾರೆ. ಹೌದು ಹೌದು, ಪಶ್ಚಾತ್ತಾಪ ಪಡು ಅನ್ನೋದು ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಆ ವಿಚಾರ. ಹೌದು, ಅಂದರೆ ಒಂದು ಘಟನೆ ಆದಾಗ ದುಃಖ ಕೂಡ ಪಶ್ಚಾತ್ತಾಪದ ಭಾಗ ಆಗಿರುತ್ತೆ. ಆದರೆ ಅದನ್ನೇ ಜಾಸ್ತಿ ಮಾಡ್ಕೊಳ್ಬೇಡ. ಅಂದರೆ ಅದರಿಂದ ಹೊರಗಡೆ ಬರಬೇಕಾದ್ರೆ ಪಶ್ಚಾತ್ತಾಪ ಆಗಲೇಬೇಕಾಗುತ್ತೆ. ಹೌದು. ಬಟ್ ನನಗೆ ಇದಕ್ಕಿಂತ ಮುಂಚೆ ವಿಚಿತ್ರ ಅನಿಸಿದ್ದು ಈ ಧೃತರಾಷ್ಟ್ರನ ಒಂದು ಲಾಜಿಕ್ಕು. ಅಂದರೆ ಐ ಅಂಡರ್ಸ್ಟ್ಯಾಂಡ್. ಅಂದರೆ ಯಾಕೆ ಅಂದರೆ ಅವನು ಈಗಲೂ ನನಗೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನಿಸುತ್ತೆ. ಅಂದರೆ ಕೊನೆ ಕ್ಷಣದವರೆಗೂ ಅವನಿಗೆ ತಾನು ಮಾಡ್ತಾರೋ ತಪ್ಪು ಅಂತ ಅನಿಸ್ತಾನೆ ಇರಲಿಲ್ಲ. ಕೊನೆ ಕ್ಷಣದವರೆಗೂ ದುರ್ಯೋಧನ ಸೋಲಿಸ್ಬಿಡ್ತಾನೆ ಇವ್ರನ್ನ, ನನಗೆ ನನಗೆ ರಾಜ್ಯ ಗೆದ್ದುಬಿಡ್ತೀವಿ ಅನ್ನೋ ಥರನೇ ಇದ್ದ. ಬಿಟ್ಟರೆ ಅವನಿಗೆ ಯಾವ ಕ್ಷಣದಲ್ಲೂ ಕೂಡ ನನ್ನ ಮಗನ ತಪ್ಪು, ನಾವು ಅಧರ್ಮ ಮಾಡ್ತಾ ಇದ್ದೀವಿ ಅಂತ ಅನಿಸಿದ್ದು ಕಾಣಿಸ್ಲೇ ಇಲ್ಲ. ಅದೇ ನೀವು ತುಂಬ ಚೆನ್ನಾಗಿ ಗುರುತಿಸಿದ್ರೆ ಈ ಸಲ ಅಲ್ಲ, ಎಷ್ಟು ಸಲ ಅವನು ಈ ಮಾತು ಹೇಳ್ತಾನೆ. ನಾವು ಯುದ್ಧ 18 ದಿವಸದಲ್ಲೂ ಸುಮಾರು ಸಲ ನೋಡೋದ್ವಲ್ಲ. ಪ್ರತಿ ಸಲ ಯಾರಾದರೂ ಸತ್ರು ಅಂತ ಸಂಜೆ ಹೇಳಿದ ಕೂಡಲೇ ಇದು ನಮ್ಮಿಂದಲೇ ಆಯಿತು. ಹಾಗಾದ್ರೆ ಈಗಲೇ ಆದೇಶ ಕೊಡ್ಬೋದಲ್ವಾ? ಈಗ 1ನೇ ದಿನ ಆಗಿದೆ, 2ನೇ ದಿನ ಆಗಿದೆ, 3ನೇ ಭೀಷ್ಮ ಬಿದ್ದಾಯಿತು, ದ್ರೋಣರು ಸತ್ತಾಯಿತು, ಹಾಗೆಲ್ಲ ಬಂದು ಹೇಳಿದಾಗ ಇಷ್ಟ ಆಯಿತಾ, ಹಾಗಿದ್ರೆ ಇನ್ನು ಮುಂದುವರ್ಸೋದು ಬೇಡ, ಯುದ್ಧವನ್ನು ನಿಲ್ಲಿಸುತ್ತೇನೆ ಅಂತ ಘೋಷಣೆ ಮಾಡೋಕ್ಕೆ ಅವಕಾಶ ಇದೆ. ನೀವು ಹೇಳ್ದಂಗೆ ಅವನಿಗೆ ಒಳಗಡೆ ಎಲ್ಲೋ ಒಂದು ಕಡೆ ದುರ್ಯೋಧನ ಗೆಲ್ತಾನೆ, ಇಡೀ ಸಾಮ್ರಾಜ್ಯ ನಮ್ಮದಾಗತ್ತೆ ಅಂತ ಒಂದಿದೆ ಅವನಿಗೆ. ಹಾಗಾಗಿ ಅವನಿಗೆ ಪಶ್ಚಾತ್ತಾಪದಂತೆ ಆಗತ್ತೆ. ಆದರೆ ಲೋಭ ಇದೆ, ಲೋಭ ಸಮಸ್ಯೆ ಅವನದ್ದು. ಎಸ್. ಆಮೇಲೆ ಅದಕ್ಕೆ ಅವ್ನು ಕೊಡುವಂಥ ಲಾಜಿಕ್ ಇದೆಯಲ್ಲ, ಅದು ಕರ್ಮ ಸಿದ್ಧಾಂತ ಆ ದೃಷ್ಟಿಯಿಂದ ನೋಡಿದ್ರೆ ಒಪ್ಕೋಬಹುದು. ಬಟ್ ಅಲ್ಲ ಸರ್, ಇದಕ್ಕೆ ಜನ್ಮಾಂತರದ ಕರ್ಮ ಅಲ್ಲ ಇಲ್ಲಿ ಬಂದಿರೋದು, ಇದೇ ಜನ್ಮದಲ್ಲಿ ಮಾಡಿರೋಂಥದ್ದು. ಇವನು ಅದಕ್ಕೆ ಅವನು ಎಷ್ಟು ಚೆನ್ನಾಗಿ ಹೇಳ್ದ ಅಂದರೆ, ಆ ವಾಕ್ಯ ಬಂತಲ್ಲ, ನಾನು ಯಾವುದೋ ಜನ್ಮದಲ್ಲಿ ಏನೋ ತಪ್ಪು ಮಾಡಿದ್ದೆ, ಅದಕ್ಕೆ ಈ ತಪ್ಪು ಮಾಡುವಂತೆ ಅದು ಪ್ರೇರಿಸಿತು ಅಂತ ಹೇಳ್ತಾನೆ. ಹಂಗಾಗಬೇಕು ಅಂತಿಲ್ಲ. ಹಂಗಿದ್ರೆ ಈಗ ಅವಾಗ ಕರ್ಮ ಸಿದ್ಧಾಂತಕ್ಕೆ ಅರ್ಥ ಇಲ್ಲ. ನೀನು ಈಗ ಯಾಕೆ ತಪ್ಪು ಮಾಡಿದೆ ಅಂದರೆ ಅದು ಈಗಿಂದಲ್ಲ, ಅದು ಹಿಂದಿನ ಜನ್ಮದಲ್ಲಿ ತಪ್ಪು ಮಾಡಿದ್ದಕ್ಕಾಗಿ ಈಗ ತಪ್ಪು ಮಾಡೋ ಥರ ಆಯಿತು. ಹಿಂಗೆ ಹೇಳ್ತಾ ಹೋಗ್ಬಿಟ್ರೆ ಎಂಡ್ಲೆಸ್ ಅದು. ಮತ್ತು ಎಲ್ಲ ಮನುಷ್ಯನೂ ತಪ್ಪೇ ಮಾಡ್ತಾ ಇರ್ಬೇಕು ಅವಾಗ. ಈ ಇರೋದೇನೆಂದರೆ ಹಳೇದೇನಾದರೂ ಇರ್ಬೋದು, ನೀನು ಸರಿ ಮಾಡ್ಕೋಬೇಕು ಅಂತ ಇರೋದು ಒಂದು. ಆಮೇಲೆ ಈ ಸಲ ಮಾಡುವ ತಪ್ಪಿಗೆಲ್ಲ ಅದು ಕಾರಣ ಅಲ್ಲ. ನೀನು ತಪ್ಪು ಮಾಡದೆ ಈ ಸಲ ಈಗ ನಿಮಗೆ ಏನಾದರೂ ಬಂದರೆ ನೀ ತಪ್ಪೇ ಮಾಡಿಲ್ಲ, ಆದರೂ ತಪ್ಪು ಮಾಡಿದ ಫಲ ಬಂತು ಅಂತಂದರೆ ಆಗ ಜನ್ಮಾಂತರ ಅಂತ ಹೇಳ್ಬೇಕು. ಈಗ ಒಬ್ಬ ಮನುಷ್ಯ ಇದ್ದಾನೆ, ಅವನ ಮೇಲೊಂದು ಮಿಥ್ಯಾಪವಾದ ಬಂತು, ಇವನು ಕದ್ದಿದ್ದಾನೆ, ಇವನು ಅತ್ಯಾಚಾರ ಮಾಡಿದ್ದಾನೆ, ಇವನು ಕೊಂದಿದ್ದಾನೆ ಅಂತ ಬಂತು. ವಾಸ್ತವಾಗ ಅವನು ಮಾಡಿಲ್ಲ,
ಅವನಿಗೆ ಶಿಕ್ಷೆನೂ ಆಗೋಯ್ತು ಅಂತ ಅಂದ್ಕೊಳ್ಳೋಣ. ಆಗ ಏನು ಅಂದರೆ ಇಲ್ಲ ಅದು ಯಾವುದೋ ನಿನ್ನ ಜನ್ಮಾಂತರದ್ದು ಅಂತ ಹೇಳ್ಬೋದು. ಈ ಜನ್ಮದಲ್ಲೇ ಮಾಡ್ಕೊಂಡು ಯಾರನ್ನೋ ಕೊಂದು ನಾನು ಈಗ ಯಾಕೆ ಕೊಲ್ಲೋ ಹಾಗಾಯಿತು ಅಂದರೆ ಹಿಂದಿನ ಜನ್ಮದ ಪಾಪ ಅಂದುಬಿಟ್ರೆ. ಹಾಗಾಗಿ ನೀವು ಹೇಳಿದಾಗ ಅವನು ಪಕ್ಕ ಲಾಜಿಕ್ಗಳನ್ನು ಬಳಸ್ತಾನೆ ಅವನು. ಸೊ ಅದು ಅಂದರೆ ನಾನು ಈಗ ಧೃತರ ಜನ್ಮಾಂತರದಲ್ಲಿ ಅವ್ನು ಯಾರೋ ಗೊತ್ತಿಲ್ಲ, ಆ ಜನ್ಮದ ಮೇಲೆ ಏನು ಬೇಕಾದ್ರೂ ಹಾಕಿಬಿಡ್ಬೋದು ನಾವು. ಅದು ಯಾವುದೋ ಜನ್ಮದಲ್ಲಿ ನಾನು ಏನೋ ಆಗಿದ್ದಾಗ ಮಾಡಿದ್ದೆ ಅಂತ. ಈಗ ನಾನು ಏನಾಗಿದ್ದೇನೋ ನಾನು ಸರಿ ಇದ್ದೀನಿ ಅಂತ ಹೇಳ್ಕೊಂಡಂಗೆ ಆಗೋಯ್ತು. ಹೌದು, ಸರಿ ಇದ್ದೀನಿ ಅಂತ ಹೇಳ್ಕೊಂಡಂಗೆ ಆಯಿತು. ನನ್ನ ಆ ಕರ್ಮದ ಫಲವಾಗಿ ನಾನು ಈ ಕರ್ಮ ಮಾಡೋ ಥರ ಆಯಿತು. ಮತ್ತು ಅಲ್ಲಿ ಅದು ಹೇಳ್ತಾನೆ, ಮಾಡೋ ಹಾಗಾಯ್ತು ಅಲ್ಲ, ಭಗವಂತ ನನ್ನನ್ನು ಪ್ರೇರೇಪಿಸಿದ ಅಂತ ಹೇಳ್ತಾನೆ. ಸೊ ಅಲ್ಲಿ ನೀವು ಒಂದ್ಸಲ ಹೇಳಿದ ನೆನಪಿದೆ. ಅಂದರೆ ಈಗ ನೋಡಿ, ದುರ್ಯೋಧನಂತ ಮಗ ಯಾಕೆ ಹುಟ್ಟದ ಅಂದರೆ ಕರ್ಮ ಅಂತ ಅನ್ಬೋದು ಅಲ್ವಾ. ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇರೋದು. ದುರ್ಯೋಧನಿಗೆ ಯಾಕೆ ಆ ಥರ ಬಯಕೆಗಳು ಬಂತು, ಕರ್ಮ ಏನೋ ಅನ್ಕೋಣ. ಆದರೆ ಇವನ ಕೈಯಲ್ಲಿತ್ತು. ಅಂದರೆ ನಮ್ಮಲ್ಲಿ ಹಾಗೆ ಇರುತ್ತಲ್ವ, ನಮಗೊಂದಷ್ಟು ಕರ್ಮ ಫಲಗಳು ಅಥವಾ ನಮ್ಮ ಸಿಚುವೇಶನ್ ಹೀಗಿದೆ ನಮಗೆ, ಬಟ್ ನಮಗೂ ಬುದ್ಧಿ ಕೊಟ್ಟಿದ್ದಾನಲ್ಲ ದೇವರು, ನಮಗೂ ವಿವೇಕ ಕೊಟ್ಟಿದ್ದಾನಲ್ವ. ನಾವು ಹೇಗೆ ಮಾಡ್ತೀವಿ, ನ್ಯಾವಿಗೇಟ್ ಹೇಗೆ ಮಾಡ್ತೀವಿ, ಅದರಿಂದ ಹೊರಗಡೆ ಬರೋಕ್ಕೆ ಏನು ಪ್ರಯತ್ನ ಪಡ್ತೀವಿ, ಅದು ಪುರುಷ ಪ್ರಯತ್ನ. ಅದನ್ನ ಇವನು ಮಾಡಲಿಲ್ಲ. ಇವನು ತನ್ನ ಬುದ್ಧಿಯನ್ನ ಅದಕ್ಕೆ ಕೊಟ್ಟ, ಆ ಅವಿವೇಕಕ್ಕೆ, ಆ ಲೋಭಕ್ಕೆ, ಆ ಮೋಹಕ್ಕೆ ಕೊಟ್ಟು ಇದು ಹೀಗೆ ಅಂತ ಹೇಳಿ. ಈ ಒಟ್ಟು ಈ ಕರ್ಮ ಸಿದ್ಧಾಂತನ ಈಗ ಇವನು ಅಪ್ಲೈ ಮಾಡ್ತಾನಲ್ಲ, ಇದನ್ನು ತುಂಬ ಜನ ಅಪ್ಲೈ ಮಾಡ್ತಾರೆ. ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ಹಿಂದಿಂದೇನೋ ಇದೆ, ಸಿಲುಕ್ಕೊಳ್ಬೇಡ, ಪುರುಷ ಪ್ರಯತ್ನ ಮಾಡಿ ಅದನ್ನು ಮೀರು ಅಂತ ಕರ್ಮ ಸಿದ್ಧಾಂತ. ಕರ್ಮ ಮಾಡಿದೀಯಾ ಅದನ್ನು ಅನುಭವಿಸಬೇಕು ಅಂತ ಅನ್ನೋದು ಕರ್ಮ ಸಿದ್ಧಾಂತ ಅಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಅಂದರೆ ತಾನು ಮಾಡ್ತಾ ಇರುವ ತನ್ನ ದೋಷಗಳಿಗೆ, ಲೋಭ ಮೋಹಗಳಿಗೆಲ್ಲ ಕರ್ಮದ ತೇಪೆ ಹಚ್ಚಿ ತಾನು ಶುದ್ಧ ಅಂತ ಹೇಳ್ಕೊಳ್ಳೋಕೆ ಹೊರಟಿದ್ದಾರೆ. ಹಾಗಾಗಿ ನೀವು ಹೇಳಿದಾಗೇ ಇವನು ಸರಿಪಡಿಸ್ಕೋಬೇಕಾಗಿತ್ತು ಅದನ್ನು. ನೀವು ಹೇಳಿದಾಗ ಅಲ್ಲಿವರೆಗೆ ಕರ್ಮ, ಅದು ದುರ್ಯೋಧನನಂತ ಬೇರೆ ಥರ ಯೋಚನೆ ಮಾಡುವ ಮಗ ಹುಟ್ಟಿಬಿಟ್ಟ, ಇಲ್ಲಿವರೆಗೆ ಕರ್ಮ. ಏನಾದರೂ ಮಾಡಿ ದುರ್ಯೋಧನನನ್ನು ಸರಿದಾರಿಗೆ ತರುವ, ಅದು ಹೆದರಿಸಿಯೋ ಪ್ರೀತಿಯಿಂದಲೋ ಒಪ್ಪಿಸಿಯೋ ಏನೋ ಮಾಡಿ, ಕಾರಾಗೃಹಕ್ಕೆ ಹಾಕಿಯೋ ಏನೋ ಮಾಡಬೇಕಾಗ್ತಿತ್ತು. ಅದನ್ನು ಹಾಗೆ ಮಾಡಬೇಕಿತ್ತಲ್ಲ ಅಂದರೆ ಅಲ್ಲೂ ಮಾಡಲಿಲ್ಲ. ಇದೇ ಪಕ್ಕದಲ್ಲಿ ಇವನು ಬದುಕಿದ್ದ ಕಾಲದಲ್ಲಿ ಅಲ್ಲಿ ಕಂಸ ಉಗ್ರಸೇನ ಇದ್ದಾರೆ. ತಂದೆಯನ್ನು ಕಾರಾಗೃಹಕ್ಕೆ ಹಾಕಿ ಕಂಸ ಪಟ್ಟಕ್ಕೆ ಬಂದ. ಆ ಕಂಸನನ್ನು ಕೃಷ್ಣ ಕೊಂದು ಉಗ್ರಸೇನನ್ನು ರಾಜನ ಮಾಡಿದ್ದಾನೆ ಅಲ್ಲಿಗ. ಅಂದರೆ ಅಲ್ಲೇ ಉದಾಹರಣೆಗಳಿವೆ, ಪಕ್ಕದಲ್ಲಿ ಉದಾಹರಣೆಗಳಿವೆ. ಜರಾಸಂಧನ ಮಗ, ಜರಾಸಂಧನನ್ನು ಕೊಂದು ಜರಾಸಂಧನ ಮಗನನ್ನು ರಾಜನನ್ನಾಗಿ ಮಾಡಿದ್ದಾರೆ. ಅವನು ಇವ್ರ ಜೊತೆ ಬಂದಿದ್ದಾನೆ ಯುದ್ಧಕ್ಕೆ, ಕೊಂದವರ ಜೊತೆಗೆ. ಅಂದರೆ ಅಲ್ಲೆಲ್ಲ ತಮ್ಮವರು ಅನ್ನುವ ಮೋಹವಲ್ಲದೆ, ಈಗ ಉಗ್ರಸೇನನಿಗೆ ತನ್ನ ಮಗ ತಪ್ಪಿತಸ್ಥ ಅಂತ ಗೊತ್ತಿದೆ, ಅವನ ಮಗನ ಪರವಾಗಿ ವಹಿಸ್ತಾ ಇಲ್ಲ ಅವನು. ಜರಾಸಂಧನ ಮಗನಿಗೆ ತನ್ನ ಅಪ್ಪ ಸರಿ ಇಲ್ಲ ಅಂತ ಗೊತ್ತಿದೆ. ಶಿಶುಪಾಲನ ಮಗನೂ ಇವ್ರ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾನೆ. ಕೃಷ್ಣ ಕೊಂದ ಮೇಲೂ ತನ್ನ ಅಪ್ಪ ಸರಿ ಇಲ್ಲ ಅಂತ ಗೊತ್ತಿದೆ. ಅಂದರೆ ಇವನ ಪಕ್ಕದಲ್ಲಿಯೇ ಇರುವ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರುಗಳು ಈ ಸಂಬಂಧ ಇಟ್ಟುಕೊಂಡು ಹೋಗಿಲ್ಲ, ಆದರೆ ಇವನು ಹಂಗೆ ಮಾಡ್ಕೊಳ್ತಾ ಇಲ್ಲ. ಸೊ ಹಾಗೆ ಕೊನೆವರೆಗೂ ಅದಕ್ಕೆ ನನಗನ್ನಿಸ್ತು ಈಗಲೂ ಪಶ್ಚಾತ್ತಾಪ ಆಗಿಲ್ಲ ಇವನಿಗೆ ಅಂತ ಅಲ್ವಾ. ಈಗಲೂ ದುಷ್ಟನೇ, ಈಗಲೂ ಪಶ್ಚಾತ್ತಾಪ ಆಗಿಲ್ಲ ದುಷ್ಟ ಅನ್ನೋದಕ್ಕೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಉತ್ತರ ಸಿಗತ್ತೆ. ಹೌದಾ, ಈಗಲೇ ಸಿಕ್ಕಿದೆ, ಇನ್ನೂ ಏನಿದೆ ನೋಡಬೇಕು. ಸೊ ಅಲ್ಲಿಗೆ ಶೋಕಪರ್ವದ ಮೊದಲ ಸಂಚಿಕೆ ನೋಡಿದ್ವಿ. ಸೊ ನಮಗೆ ಮಹಾಭಾರತ ಅರ್ಥ ಆಗೋದು ಈ ಥರ, ಮುಂದಿನ ಭಾಗಗಳಲ್ಲಿ ನಮಗೆ ಇನ್ನೂ ಜಾಸ್ತಿ ಅರ್ಥ ಆಗ್ತಾ ಹೋಗುತ್ತೆ. ಘಟನೆಗಳನ್ನ ನೋಡೋದು ಬೇರೆ, ಘಟನೆಗಳನ್ನ ಆಗುವಾಗ ನೋಡೋದು ಬೇರೆ, ಘಟನೆಗಳು ಮುಗಿದ ನಂತರ ನಾವು ಅದನ್ನು ದೂರದಿಂದ ನೋಡ್ತೀವಲ್ವ, ಬೇರೆ ಬೇರೆ ಪರಿಪ್ರೇಕ್ಷ್ಯದಿಂದ ನೋಡ್ತೀವಲ್ಲ, ಅವಾಗ ಇನ್ನೂ ಒಂದಷ್ಟು ಅರ್ಥ ಆಗುತ್ತೆ ಅನಿಸುತ್ತೆ. ಹಾಗೆ ನಮ್ಮ ಸಂಪತ್ ಸರ್ ಮೂಲಕ ಇವೆಲ್ಲವನ್ನು ತಿಳ್ಕೊಳ್ಳುವಂಥ ಒಂದು ಅವಕಾಶ ದಕ್ಕಿದೆ. ಸೊ ಈ ವಿಚಾರಗಳನ್ನ ಈವರೆಗೂ ಹೇಳಿದ್ದಕ್ಕಾಗಿ ನಾನು ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸ್ನೇಹಿತರೆ, ಮುಗಿಸೋಕ್ಕಿಂತ ಮುಂಚೆ ನಾನು ಇದಕ್ಕೆ ಒಂದು ಎಪಿಸೋಡ್ ಕೂಡ ಮಾಡಿದ್ದೀವಿ. ಈ ಒಂದು 108 ಸುಭಾಷಿತ ಅನ್ನೋ ಪುಸ್ತಕ ಇತ್ತೀಚೆಗೆ ತಾನೇ ಬಿಡುಗಡೆ ಆಗಿದೆ. ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರತಿ ಮಹಾಭಾರತ ಸಂಚಿಕೆಯಲ್ಲೂ ಈ 5 ಸಂಚಿಕೆಗಳಲ್ಲಿರುತ್ತೆ. ಅದನ್ನು ದಯವಿಟ್ಟು ನೋಡಿ. ಒಳ್ಳೆಯ ಮಾತು ಅಂದರೆ ಏನು, ಮತ್ತು ಆ ಒಳ್ಳೆ ಮಾತನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಮತ್ತು ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ಒಂದು ಪುಸ್ತಕದಲ್ಲಿ ಸಂಪತ್ ಸರ್ ಹೇಳಿದ್ದಾರೆ. ಇದು ಜಮೀಲ್ ಸಾವಣ್ಣ ಅವರ ಸಾವಣ್ಣ ಪಬ್ಲಿಕೇಶನ್ ಮೂಲಕ ಪಬ್ಲಿಷ್ ಆಗಿದೆ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಕೊಂಡು ಓದಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಈ ಒಂದು ಸಂಚಿಕೆ ಕುರಿತಾಗಿ ಕೂಡ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.